ನಾವೇನು ಸ್ವರ್ಗನೇ ಇಳಿಸ್ತೀವಿ ಅಂತ ಹೇಳಿದ್ರಲ್ಲಪ್ಪ, ನೀವು ಚುನಾವಣೆಗೆ ಬರಕ್ ಮುಂಚೆ ಸ್ವರ್ಗ ಇಳಿಸ್ತೀವಿ ಅಂತ ಹೇಳಿದ್ರಿ. ಏನ್ ಮಾಡಿದ್ರಿ ರಾಜ್ಯದ ಜನರಿಗೆ? 40% ಅಂತ ಎಲ್ಲ ಸುಳ್ಳು ಆಪಾದನೆ ಮಾಡಿದ್ರಿ. ಇವತ್ತು ನಿಮ್ ಸರ್ಕಾರದಲ್ಲಿ ಏನ್ ಆಗ್ತಾ ಇರೋದು? ಚೊಂಬಿಟ್ಟು ಮೂತಿ ತಗೊಳ್ತಾ ಇದ್ರು ಮುಂಚೆ. ಇವತ್ತೇನಾಗಿದೆ? ಬರೀ ಮೂತಿ ಇಟ್ಟು ಚೊಂಬೆ ನೀವೇ ತಗೊಂಡು ಹೋಗ್ತಾ ಇದ್ರಿ. ಈಗ ಸಿದ್ದರಾಮಯ್ಯ ಅವರೇ ಮುಂದುವರೆದ್ರೆ ಏನಪ್ಪ ಈ ರಾಜ್ಯಕ್ಕೆ ಅನುಕೂಲ ಆಗಿರೋದು? 2.5 ವರ್ಷ ಆಯ್ತು. ಏನು ವಿಶೇಷವಾಗಿ ಮಾಡಿಬಿಟ್ಟಿರೋದು? ಅದು ಆ ಮಾನ್ಯ DK ಶಿವಕುಮಾರ್ ಪರಮೇಶ್ವರ್ ಬಂದು ಏನು ಬಹಳಷ್ಟು ಈ ರಾಜ್ಯನ ಉದ್ಧಾರ ಮಾಡ್ತಾರೆ ಅಂತ ನಂಬಿಕೆ ಇದೆಯಾ? ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಯಾರು ಮುಖ್ಯಮಂತ್ರಿ ಇರ್ತಾರೆ, ಯಾರು ಉಪಮುಖ್ಯಮಂತ್ರಿ ಇರ್ತಾರೆ, ಅದೆಲ್ಲ ನಮಗೆ ಬೇಕಾಗಿರೋದು 6 ಕೋಟಿ ಜನರಿಗೆ ನೀವು ಉತ್ತರ ಕೊಡಿ. ಈಗ ನಾವೇನು ಸ್ವರ್ಗನೇ ಇಳಿಸ್ತೀವಿ ಅಂತ ಹೇಳಿದ್ರಲ್ಲಪ್ಪ, ನೀವು ಚುನಾವಣೆಗೆ ಬರಕ್ ಮುಂಚೆ ಸ್ವರ್ಗ ಇಳಿಸ್ತೀವಿ ಅಂತ ಹೇಳಿದ್ರಿ. ಏನ್ ಮಾಡಿದ್ರಿ ರಾಜ್ಯದ ಜನರಿಗೆ? 40% ಅಂತ ಎಲ್ಲ ಸುಳ್ಳು ಆಪಾದನೆ ಮಾಡಿದ್ರಿ. ಇವತ್ತು ನಿಮ್ ಸರ್ಕಾರದಲ್ಲಿ ಏನ್ ಆಗ್ತಾ ಇರೋದು? ಚೊಂಬಿಟ್ಟು ಮೂತಿ ತಗೊಳ್ತಾ ಇದ್ರು ಮುಂಚೆ. ಇವತ್ತೇನಾಗಿದೆ? ಬರೀ ಮೂತಿ ಇಟ್ಟು ಚೊಂಬೆ ನೀವೇ ತಗೊಂಡು ಹೋಗ್ತಾ ಇದ್ರಿ. ಆ ರೀತಿ ಅಗಲ್ದರೋಡೆ ಆಗ್ತಾ ಇದೆ. ಯಾವ ಒಂದು ಅಭಿವೃದ್ಧಿ ಇಲ್ಲ, ಎಲ್ಲ ಕೂಡ ಉಡಾಫೆ ಮಾತುಗಳು.